ಚರ್ಚೆಯನ್ನು ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಸುಂದರೇಶ್ ನರ್ಗಲ್ ಕೂಡ ಇದ್ದಾರೆ, ಶ್ರೀರಾಮ್ ಸೇನೆಯ ಪ್ರಧಾನ ಕಾರ್ಯದರ್ಶಿ. ಒಂದು ಸಂಘಟನೆಯಾಗಿ ನೀವು ಈ ಘಟನೆಯನ್ನು ಯಾವ ರೀತಿ ನೋಡ್ತೀರಿ? ಒಂದು ಧಾರ್ಮಿಕ ಭಾವನೆ ಜೊತೆಗೆ ಧಕ್ಕೆ ಅಂತ ನೋಡ್ತೀರಾ, ಪೊಲಿಟಿಕಲ್ ಗೇಮು ಅಂತ ನೋಡ್ತೀರಾ, ಅಥವಾ ಪೊಲಿಟಿಕಲಿ ಎಲ್ಲರನ್ನ ಸಂಹಾರ ಮಾಡುವ ಪ್ರಯತ್ನ ಇದು ಅಂತೀರಾ? ಇದು ಒಂದು ರೀತಿ YSR ಕಾಂಗ್ರೆಸ್ ಪಾರ್ಟಿ, ಅದೊಂದು ಮಿಶ್ರಣ ಪಾರ್ಟಿ. ಅದು ಅದ್ರ ಹೆಸರಲ್ಲೇ ನೋಡಿ, ಅದು ಆ್ಯಕ್ಚುಲಿ ಅಪವಿತ್ರವಾದ ಪಾರ್ಟಿ. ಅದು ಆ ಪಕ್ಷ ಬಂದಾಗಲೇ ನಾವು ಯೋಚನೆ ಮಾಡಬೇಕಿತ್ತು. ಇವತ್ತು ತಿರುಪತಿಗಾಗಿರ್ಬೋದು, ಹಿಂದೂ ಧರ್ಮಕ್ಕಾಗಿರ್ಬೋದು ನಮಗೆ ಕಂಟಕ ಇದೆ ಅಂತ ನಾವು ತೀರ್ಮಾನ ಮಾಡಬೇಕಾಗಿತ್ತು. ಇದು ಒಂದು ಸಂದೇಶ ಏನು ಹೇಳುತ್ತಂದರೆ, ಇವಾಗ ಬಂದಿರುವಂಥ ಸರ್ಕಾರ ಇದನ್ನು ಕೈಗೆತ್ಕೊಂಡಿದೆ. ಅದೇ ರೀತಿ ಒಂದು ಉದ್ಭಾಟತನ ಇರುವಂಥ ಸರ್ಕಾರ ಬಂದಿದ್ದರೆ ಇದು ಅಲ್ಲೇ ಮುಚ್ಚಿ ಹೋಗ್ತಾ ಇತ್ತು. ಯಾಕೆ ಮುಚ್ಚಿ ಹೋಗ್ತಾ ಇತ್ತು ಅಂದರೆ, ಚಂದ್ರಬಾಬು ನಾಯ್ಡು ಅವರು ಇವತ್ತು ಇದನ್ನು ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಕ್ಕೆ ನಾವೆಲ್ಲರೂ ಅರ್ಚಕರು ಮಾತಾಡ್ತಿದ್ದಾರೆ, ಸ್ವಾಮೀಜಿಗಳು, ಗುರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಇದರ ಹಿಂದೆ TDPಯಲ್ಲಿ ಕ್ರಿಶ್ಚಿಯನ್ ಅವ್ರನ್ನ ನೇಮಕಾತಿ ಮಾಡಿದಾಗ ಯಾರೂ ಮಾತಾಡಲಿಲ್ಲ, ಯಾರೂ ನಿಶಬ್ದವಾಗಿದ್ದರು. ಯಾವ ಸ್ವಾಮೀಜಿಗಳು ಮಾತಾಡಲಿಲ್ಲ, ಯಾರೂ ವಿರೋಧಗಳು ಮಾಡಲಿಲ್ಲ, ಯಾರೂ ಪ್ರತಿಭಟನೆಗಳು ಮಾಡಲಿಲ್ಲ, ಅವ್ರ ಬಗ್ಗೆ ಒಂದು ವಿಷಯನೇ ಎತ್ತಲಿಲ್ಲ. ಅಂದರೆ ನಮ್ಮ ಹಿಂದೂ ಸಮಾಜ ಯಾವ ಲೆವೆಲ್ಲಿಗೆ ಹೋಗಿದೆ ಅಂದರೆ, ಒಬ್ಬ ಒಂದು ಕಲ್ಲು ಹೊಡೆದ್ರೆ ಅವನ ಹಿಂದ್ಗಡೆ ಹೋಗುವಂಥ ಸಮಾಜ ಆಗಿದೆ. ಆದರೆ ಅದನ್ನು ಸ್ಟ್ರಿಕ್ಟಾಗಿ ಹಿಡಿದು ಏನಾಗಿದೆ, ನಮ್ಮ ಜಾಗದಲ್ಲಿ ಪವಿತ್ರತೆ ಇದೆಯಾ, ಅಪವಿತ್ರತೆ ಇದೆಯಾ, ಏನು, ಯಾರನ್ನಾದರೂ ಒಬ್ಬರನ್ನು ಕೇಳಿ. ನಾವು ತಿರುಪತಿದೇ ಕೇವಲವಾಗಿ ಹೇಳ್ತೀರಿ, ಇನ್ನು ಎಷ್ಟೋ ದೇವಾಲಯಗಳಲ್ಲಿ ಮುಸ್ಲಿಮ್ಸ್ ಇಸ್ಲಾಮಿಕರ ಅಡಿಗೆಗಳು ನಡೀತಾ ಇದೆ, ಅವರು ಹಲಾಲಲ್ಲಿ ಉಗಿತಾರೆ. ಇದ್ರ ಬಗ್ಗೆ ಪ್ರಕರಣಗಳು, ಎಷ್ಟೋ ಪ್ರಕರಣಗಳು ಶ್ರೀರಾಮ ಸೇನೆ ಸಂಘಟನೆಗೆ ಬಂದಿದೆ. ಇದ್ರ ಬಗ್ಗೆ ಯಾರೂ ಪ್ರಶ್ನೆಯನ್ನು ಎತ್ತುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಪವಿತ್ರವಾದಂಥ ದೇವಾಲಯದಲ್ಲಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ, 4.5 ವರ್ಷ ಆಯಿತು. ಇದರ ಹಿಂದೆ ನಾವು ಮಾತಾಡ್ತಿದ್ದೀವಲ್ಲ, ಯಾವುದೇ ಒಬ್ಬ ಪ್ರಾಮಾಣಿಕ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ತಿರುಪತಿಗೆ ಡೊನೇಟ್ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಸುಮ್ಮನೆ ತೊಗೊಂಡೋಗ್ತೀರಿ, ಹುಂಡಿಗೆ ಹಾಕ್ತೀರಿ, ಕೈ ಮುಗಿತೀರಿ, ಬರ್ತೀರಿ. ಅಲ್ಲಿನ ಚಲನವಲಗಳನ್ನು ತಿಳ್ಕೊಬೇಕಲ್ಲ, ಏನಾಗ್ತಿದೆ, ಅಲ್ಲಿನ ಅಡ್ಮಿನಿಸ್ಟ್ರೇಟೆಡ್ ಏನು, ಅಲ್ಲಿಗೆ ಬರ್ತಿರುವಂಥ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ. ಇಡೀ ಇಸ್ಲಾಮಿಕ್ ಆಗಿದೆ, ಇದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದೆ. ಅಲ್ಲಿ ಅಂಥವನು ಕ್ರಿಶ್ಚಿಯನ್ ಮತಾಂತರ ಇರುವಂಥ ಜಾಗದಲ್ಲಿ ನಮ್ಮ ದೇವರು ಯಾವ ರೀತಿ ಇಲ್ಲಿವರೆಗೂ ಆ ವೆಂಕಟರಮಣ ಸ್ವಾಮಿ ಯಾವ ರೀತಿ ಈ ಕಣ್ಣು ಮುಚ್ಚಿಕೊಂಡು ತಡ್ಕೊಂಡ್ರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಬಟ್ ಇವಾಗಂತೂ ಒಂದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಇನ್ನಾದರೂ ನಮ್ಮ ಭಕ್ತರು ಎಚ್ಚೆತ್ತುಕೊಳ್ಬೇಕು. ಒಂದು ಮುಂದೆ ಈಗ ತಯಾರಾಗಿರುವಂಥ ಲಾಡುಗಳು ಅವನ್ನ ಏನು ಮಾಡಿದ್ದಾರೆ ಅದನ್ನು ನಾವು ನೋಡಬೇಕಲ್ಲ, ಅದನ್ನು ಫಸ್ಟ್ ಹೇಳಬೇಕು. ಈಗ ಶುದ್ಧ ಮಾಡಿದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ಏನೋ ಒಂದು ಮಾಡ್ತಾ ಇರ್ಬೋದು, ಅಥವಾ ಇದು ವ್ಯವಸ್ಥಿತವಾಗಿ ಇನ್ನಷ್ಟು ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ಆಗಬಾರ್ದು. ಇದು ಈ ಪ್ರಚಾರದಿಂದ ನಾವು ಗಿಡಿಸ್ಕೊಳ್ಳುವಂಥದ್ದು ಆಗಬಾರ್ದು. ಈ ಹಿಂದೆ ಈಗ ಮಾಡಿರುವಂಥ ಲಡ್ಡುಗಳನ್ನು ಏನು ಮಾಡಿದ್ದೀರಿ, ಅವ್ರನ್ನ ಎಲ್ಲಿ ಇದು ಮಾಡಿದ್ದೀರಿ ಈಗ, ಅಥವಾ ಅದನ್ನು ಭೂಮಿಯಲ್ಲಿ JCB ಅಂತಂದು ಹೂಣಿದ್ದೀರಾ, ಅಥವಾ ತಯಾರಾಗಿರೋದನ್ನ ಇಲ್ಲಿ ಎಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ, ಇದನ್ನೆಲ್ಲದನ್ನು ಕೂಡ ನಾವು ವಿಚಾರಣೆ ಮಾಡಬೇಕಾದಂಥ ಸಮಯ ಬಂದಿದೆ. ಮತ್ತು ರಾಜಕೀಯವರೇ ಇವತ್ತು ಈ ಒಂದು ವಿಚಾರಗಳನ್ನ ಆಚೆ ತರಬೇಕಾದ್ರೆ ನಮ್ಮಂಥವ್ರ ಕತೆ ಏನಾಗಿದೆ, ಇವತ್ತಿರುವಂಥ ಗುರು ಪರಂಪರೆ, ನಾವು ಐತಿಹಾಸಿಕ ಸನಾತನ ಧರ್ಮದ ಪರಂಪರೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾವು ಮೂಕರಾಗಿದ್ದೀವಿ. ನಮಗೆ ಬುದ್ಧಿ ಹೇಳುವಂಥವ್ರು ನಾನಾ ರೀತಿಯಲ್ಲಿ ಇವತ್ತು ಮಾತಾಡುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ದೇಶಕ್ಕೆ. ಇದು ಬಹಳ ದೊಡ್ಡ ಮಾರಕ ಆಗಿದೆ. ಇದು ಬರೀ ತಿರುಪತಿಯೊಂದಂತಲ್ಲ, ಎಲ್ಲ ದೇವಾಲಯಗಳಲ್ಲೂ ನಾವು ಇನ್ನು ಹೋಗಬೇಕು ಒಳಗಡೆ. ನಾವು ದೇವಾಲಯದ ಗಂಟೆ ಹೊಡೆಯೋಕ್ಕೆ ಭಯ ಬೀಳ್ತಾ ಇದ್ದೀವಿ. ಪಕ್ಕದಲ್ಲಿ ಜೋರಾಗಿ ಒಂದು ಮೈಕ್ ಹಾಕಿದ್ರೆ ಹಾಕ್ಬೇಡಪ್ಪ ಅಂತ ಹೇಳ್ತಾರೆ. ನಾವೀಗ ಒಂದು ದೇವಸ್ಥಾನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿರುವಂಥ ಪುರೋಹಿತರುಗಳು ಭಯ ಬೀಳ್ತಾರೆ. ದಿನನಿತ್ಯ ದೇವರಿಗೂ ಮತ್ತು ಮಾನವನಿಗೂ ಸಂಪರ್ಕ ಕಲಿಸುವಂಥ ಪುರೋಹಿತರುಗಳು ಭಯ ಬೀಳ್ತಾರೆ. ಇವತ್ತು ಏನು ಭಯ ಬೀಳುವಂಥ ಅವಶ್ಯಕತೆ ಇದೆ ಭಾರತ ದೇಶದಲ್ಲಿ? ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀವಿ, ಸನಾತನ ಧರ್ಮದಲ್ಲೇ ಸಾಯ್ತೀವಿ. ನಾವು ಇದೇನು ಸಾಧನೆ ಮಾಡುವಂಥದ್ದೇನಿದೆ? ಈ ಭಾರತ ಮಾತೆಗೆ ಏನಾದರೂ ಒಂದು ಸೇವೆ ಮಾಡಿ ಹೋಗಬೇಕಾಗಿರೋದು ಬಿಟ್ಟರೆ YSR ಕಾಂಗ್ರೆಸ್ ಫಸ್ಟ್ ಅವನು ಒದ್ದು ಅರೆಸ್ಟ್ ಮಾಡಬೇಕು. ಅವ್ರಿಗೆ ಏನು SIT ತನಿಖೆ ಮಾಡಬೇಕಾ? ಇಷ್ಟೆಲ್ಲ ಸಾಬೀತಾಗಿದೆ, SIT ತನಿಖೆ ಮಾಡಿ ನೋಟಿಸ್ ಕೊಟ್ಟು ಇನ್ನೂ ಅವನು ಹೈಲೈಟ್ ಮಾಡಬೇಕಂತ ಮೊದಲು ಒದ್ದು ಒಳಗಡೆ ಹಾಕಿ ಆಮೇಲೆ ತನಿಖೆ ಮಾಡಬೇಕು. ಯಾರು ಇದರಲ್ಲಿ ಅಪರಾಧಿಗಳಿದ್ದಾರೆ, ಅಲ್ಲಿರುವಂಥ ಅಧಿಕಾರಿಗಳು ಇದ್ದಾರೆ. ಕೇವಲ ಹಿಂದಿನ ಸರ್ಕಾರ ಅಲ್ಲ, ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದಾರೆ. ಇವತ್ತು ದೇವಸ್ಥಾನನ ಮಾರ್ತಾರೆ ಅಧಿಕಾರಿಗಳು. ಈ ರೀತಿ ಆದರೆ ಅವರು ಅಧಿಕಾರಿಗಳು ಶಾಮೀಲಿಲ್ಲದೆ ಹೆಂಗೆ ಮಾಡೋಕ್ಕಾಗತ್ತೆ? ಇದೆಲ್ಲ ಒಂದು ಮಾಫಿಯಾ. ಇದು ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಕ್ಷಮಿಸಲ್ಲ. ಈಗ ಮೊನ್ನೆ ನಾವು ಇದೇ ಇಲ್ಲಿ ದೇವಸ್ಥಾನ ಎದುರುಗಡೆ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಕೇವಲ ಶುದ್ಧೀಕರಣ ಅಲ್ಲ, ಇಲ್ಲಿ ಏನು ನಡೆದಿದೆ ಹಿಂದೆ ಈ 4.5 ವರ್ಷಗಳಲ್ಲಿ ಏನೇನು ನಡೆದಿದೆ ಇದನ್ನೆಲ್ಲದನ್ನೂ ನೀವು ಶುದ್ಧೀಕರಣ ಮಾಡಬೇಕು. ಪ್ರತಿಯೊಂದು ವಿಚಾರದಲ್ಲೂ ತನಿಖೆಯನ್ನು ಇದನ್ನು CBIಗೆ ವಹಿಸಿ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಗುರುಗಳೇ, ಈಗ ಧಾರ್ಮಿಕವಾಗಿ ಒಂದು ಆ್ಯಂಗಲ್ ಇದೆ, ಆದರೆ ಫುಡ್ ಸ್ಟ್ಯಾಂಡರ್ಡ್ ಅನ್ನೋದು, ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಮುಸಲ್ಮಾನ ಹಲಾಲ್ ಸರ್ಟಿಫಿಕೇಟ್ ಅಥವಾ ಹಲಾಲ್ ಚಿಹ್ನೆ ಇರುವಂಥ ಯಾವುದೇ ಹೋಟ್ಲಿಗೆ ನಿರ್ಭೀತವಾಗಿ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಬರುವಂಥ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಇಲ್ಲ ನಿನ್ನ ಊಟದಲ್ಲಿ ಅಂತ ಹೇಳುವ ಒಂದು ಸರ್ಟಿಫಿಕೇಶನ್ ಅವ್ರು ಕೊಟ್ಟಿದ್ದಾರೆ.
ನಮ್ಮ ಫುಡ್ ಈಗ ನಮ್ಮ ದೇವಸ್ಥಾನದಲ್ಲಿ ಸಿದ್ಧ ಆಗುವಂಥ ಸಣ್ಣ ಪುಳಿಯೋಗರೆ ಆಗಿರ್ಬೋದು, ಸಣ್ಣ ಮಟ್ಟದಲ್ಲಾಗಿರ್ಬೋದು, ದಿನಕ್ಕೊಂದಿನ ನಾವು ಪ್ರಸಾದ ರೆಡಿ ಮಾಡ್ಬೋದು. ಬಟ್ ಅದಕ್ಕೊಂದು ಸ್ಟ್ಯಾಂಡರ್ಡ್ ಅನ್ನೋದಿಲ್ವಾ? ಕೋಟ್ಯಂತರ ಭಕ್ತರು ತಿನ್ನುವಂತಹ ಲಡ್ಡುಗೆ ಒಂದು ಮಿನಿಮಮ್ ಅದಕ್ಕೆ ಬಳಸುವ ಪದಾರ್ಥಗಳ ಟೆಸ್ಟ್ ಆಗಬೇಕು ಅನ್ನುವ ಮಿನಿಮಮ್ ಕಾಮನ್ ಸೆನ್ಸ್ ಥಿಂಗ್ ಅಲ್ಲಿನ ಸರ್ಕಾರ ಮರಿತಾ ಅಥವಾ ದೇವಸ್ಥಾನ ಆಡಳಿತ ಮಂಡಳಿ ಮರಿತಾ? ಯಾಕದಿಲ್ಲ? ಅದು ಇದ್ದಿದ್ರೆ ಇದೆಲ್ಲ ತೊಂದರೆನೇ ಇರಲಿಲ್ಲಲ್ಲ ಅಂತ. ನಮ್ಮಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಯಾರು ಇದನ್ನು ಮಾತಾಡಬೇಕು, 4 ವರ್ಷದಿಂದ ರಮಣ ದೀಕ್ಷಿತರು ಹೇಳ್ತಿದ್ದಾರೆ ಇದರಲ್ಲಿ ತುಪ್ಪ, ಬರೀ ಲಡ್ಡು ಮಾತ್ರ ತಗೊಳ್ಬೇಡಿ, ಬೇಕಾದಷ್ಟು ಪದಾರ್ಥಗಳು, ವಡೆ ಆಗ್ತದೆ, ಆಪಮ್ ಆಗ್ತದೆ, ದೋಸೆ ಆಗ್ತದೆ, ಮತ್ತು ಎಲ್ಲ ಥರ ಪುಳಿಯೋಗರೆ ಆಗ್ತದೆ, ಪ್ರಸಾದ ವಿನಿಯೋಗ ನಿತ್ಯ ನಿರಂತರ ನಡೀತಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ನೀವು ಎಲ್ಲಿಗೆ ಬೇಕಾದ್ರೆ ಹೋಗಿ ಮಧ್ಯಾಹ್ನ 12 ಗಂಟೆ ಆಯ್ತಂದರೆ ಧರ್ಮಸ್ಥಳ ಆದಿಗೊಂಡು ಮತ್ತು ಅನ್ನಪೂರ್ಣೇಶ್ವರಿ ಸನ್ನಿಧಾನ ಆಗಲಿ, ತಿರುಪತಿ ಆಗಲಿ, ಊಟದ ವ್ಯವಸ್ಥೆ ಯಾರಿಗೂ ಕಿಂಚಿತ್ ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲೇ ಹೋಗ್ತಿರ್ತಾರೆ. ಇದನ್ನು ಮೇಂಟೈನ್ ಮಾಡೋದು ನಿಮಗೆ ಯಾವತ್ತೂ ಚೋರ್ ಗುರು ಚಾಂಡಾಳ್ ಶಿಷ್ಯ ಅಂದರೆ ಏನು ಮಾಡೋದು? ಅವ್ರು ನೋಡ್ಕೋಬೇಕಿತ್ತು. ಅವರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದರು. ಮತ್ತು ಅಲ್ಲಿ ಕರುಣಾಕರ ರೆಡ್ಡಿ ಅನ್ನೋರು ಅವರು ಒಂದು ಕ್ರಿಶ್ಚಿಯನ್ನೇ, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತಿಲ್ಲಲ್ಲ. ಅಲ್ಲಿನ ಸ್ಟ್ಯಾಂಡರ್ಡ್ ತಿರುಪತಿಯ ದೇವಸ್ಥಾನ ಪ್ರಸಾದ ಮಾರಲಿಕ್ಕಲ್ಲ, ನಮಗಿರೋದೇ ಧಾರ್ಮಿಕ ಚಿಂತೆ ಪ್ರಸಾದ ಲಡ್ಡು, ಕಣ್ಣುಗೆ ಹೊತ್ಕೊಂಡು ತೊಗೋತೀವಿ. ಅದರಲ್ಲಿ ಬೇರೆ ಇದರಲ್ಲೆಲ್ಲ ಅನ್ನವನ್ನು, ಪಾಯಸವನ್ನು ಮತ್ತು ಇನ್ಯಾನಾದರೂ ಪುಳಿಯೋಗರೆಯನ್ನು ಕೈಯಲ್ಲಿ ತೊಗೋಬಾರ್ದು, ಮುಸರೆ ಅಂತೀವಿ. ಆದರೆ ಬಟ್ಟೆಯಲ್ಲಿ ತರ್ಬೋದು ತಿರುಪತಿ ದೇವಸ್ಥಾನದ್ದು. ಅಷ್ಟು ಸುಂದರ ತಿರುಪಾವಡೈ ಸೇವೆ ಅಂತ ಒಂದು ಸೇವೆ ನಡೀತದೆ ಗುರುವಾರದ ದಿವಸ. ಹೆಚ್ಚು ಕಡಿಮೆ ಒಂದು 20 ಅಡಿ ಅಗಲಕ್ಕೆ, ಒಂದು 3 ಅಡಿ ಅಗಲಕ್ಕೆ ದೇವರಿಗೆ ಕಣ್ಣನ್ನು ತೆಗೆದು ಪುಳಿಯೋಗರೆಯನ್ನು ಸುರಿತಾರೆ. ಸುರಿದ್ಬಿಟ್ಟು ದೇವರ ದೃಷ್ಟಿ ಆ ಪುಳಿಯೋಗರೆಗೆ ಬೀಳುತ್ತೆ. ಅವತ್ತು ಸಿಕ್ಕುವ ಪ್ರಸಾದ ಆರೋಗ್ಯ ಚಿಂತನೆಗೆ ಒಳ್ಳೆಯದಾಗ್ತದೆ ಅಂತ ಇರ್ತದೆ. ನೀವು ಕಲಬೆರಕೆ ಮಾಡ್ತೀರಿ, ಒಂದು ಕಾಮನ್ ಸೆನ್ಸು ಆ YSR ಕಾಂಗ್ರೆಸ್ಗೆ ಬರಬೇಕಿತ್ತು. ಏನು 550 ರೂಪಾಯಿ ಕೊಡುವಂಥ ನಂದಿನಿ ತುಪ್ಪ 50 ವರ್ಷಗಳಿಂದ ಸಪ್ಲೈ ಮಾಡ್ತಿದ್ದರು. ಈಗ ಆಯಾ ಕಾಲದ ಘಟ್ಟದ ಪ್ರಕಾರ, ರೇಟಿನ ಪ್ರಕಾರ ಇವರು 300 ರೂಪಾಯಿ ಕೊಡ್ತಾರೆ ಅಂದರೆ ಸ್ವಲ್ಪ ಕಾಮನ್ ಸೆನ್ಸ್, ಹೊಡಿಯೋ ಹೋಗೋ ಕೊಡು, ಏನು ಅನ್ನ ಕೊಬ್ಬು, ಆ ಕೊಬ್ಬಿನ ಅಂಶ ಸೇರಿದರೆ ಅದು ತುಪ್ಪ ಆಗೋದು. ಅದನ್ನು ಮಾಡ್ಲಿಕ್ಕೆ ಬಿಡದೆ ಎಲ್ಲವನ್ನು ಕಲಬೆರಕೆ ಮಾಡಿ ನಿನಗೆ ತಿನ್ನಿಸ್ತೀನಿ, ನಿನ್ನ ಬಾಯಿ ತೆಗೆದು ತಿನ್ನಿಸ್ತೀನಿ ಅಂತ ನಮ್ಮೆಲ್ಲರಿಗೂ ತಿನ್ನಿಸಿದ್ದಾರೆ. ತೊಳಸಲಕ್ಕಿಯ ತಿಂಬ, ತೊಳಗು ತಾಳಿಯ ಲುಂಬ, ಕೊಳಗದಲ್ಲಿ ಹಣವನ್ನು ಅಳಿಸಿಕೊಂಬ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಗೊಂಬ ನ್ಯಾಯ ದೊರೆ ನಮ್ಮ ದೇವರು. ನಮ್ಮ ಇವತ್ತು ದೇವರು ಶಿಲಾವತ್ ದೃಶ್ಯತೆ ಹರಿಹಿ, ಶಿಲೆಯಾಂಗೆ ಕಾಣ್ತಾನೆ ಇವತ್ತು ದೇವರು. ಆ್ಯಕ್ಚುಲಿ ಒಂದು ಮೂರ್ತಿ ನಿಂತಿದ್ದಾನೆ ತಾನು. ಬಂದ ಭಕ್ತಗಳಿಗೆಲ್ಲ ಕಟಿ ಅಂತ ಹೇಳ್ತೀವಿ, ಕೈಯನ್ನು ಹೀಗಿಟ್ಕೊಂಡು ಎಲ್ಲರಿಗೂ ವರ ಕೊಡ್ತಾ, ಬಾ ನಮಸ್ಕಾರ ಮಾಡು, ನನ್ನ ಸಾಲ ಇದೆ ಕಲಿಯುಗದ ಅಂಥದ್ವರೆಗೂ, ಅದು ಬರೀ ಬಡ್ಡಿ ಕೊಡಬೇಕು, ನಿನ್ನ ಕೈಲಾಗಿದ್ದು ಹಾಕು, ನಂತರ ಪ್ರಸಾದ ತಗೋ. ಸೂಪರ್ ಲಡ್ಡು ತಂದ್ರೆ 1 ವಾರ ವಾಸನೆ ಬರ್ತಿತ್ತು. 10 ದಿವಸ ಮನೆಗೆ ತಿರುಪತಿಗೆ ಹೋಗಿ ಬಂದಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಅದು ಬರ್ತಿದ್ದಲ್ಲ ಗಬ್ನಾಥ ಹೊಡಿಲಿಕ್ಕೆ ಶುರು ಆಯಿತು. ಆಗ ಎಲ್ಲರೂ ಡೌಟ್ ಪಟ್ಟರು, ಅದ್ರ ಶೇಪು ಹೋಯಿತು. ಎಲ್ಲ ಆದಮೇಲೆ ಬಾಯಿ ಮುಚ್ಚಿಕೊಂಡು ಏನೋ ದೇವ್ರ ಪ್ರಸಾದ, ಜಾಸ್ತಿ ಮಾತಾಡಬೇಡಿ, ಬಿಸಾಕ್ಬೇಡಿ ಅನ್ನುವ ಚಿಂತೆ ಇತ್ತು. ಅದೆಲ್ಲ ಆದ ಮೇಲೆ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನೂ ಹೀಗೆ ಕಾಲ ಕಳೀರಿ ಹಿಂದೂಗಳೇ, ನೀವೆಲ್ಲರೂ ಹೀಗೆ ಕಾಲ ಕಳೀರಿ. ನಿಮ್ಗೆಲ್ಲರಿಗೂ ಇದೇ ಒಂದು ಹಬ್ಬ. ಮಾತಾಡ್ತೀನಿ. ಆಧ್ಯಾತ್ಮಿಕ ಚಿಂತಕರಾಗಿರುವ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮನ್ನು ಕೂಡ್ಕೊಂಡಿದ್ದಾರೆ. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾನು ನಮಸ್ಕಾರ. ನಮ್ಮ ಪ್ರಶ್ನೆ, ಪ್ರತಿ ಬಾರಿ ನಾವು ಹಿಂದೂಗಳು ಎಷ್ಟು ಸಹಿಷ್ಣುಗಳು ಅಂತಂದರೆ ನಮ್ಮ ಮೇಲೆ ಒಂದು ಹೊಡೆಯೋವರೆಗೂ ನಾವು ಸುಮ್ಮನೆ ಇರ್ತೀವಿ, ಹೊಡೆದ ಮೇಲೆ ಬಾಯ್ ಬಡ್ಕೋತೀವಿ. ಅದೇ ನಮ್ಮ ಪರಿಸ್ಥಿತಿ ಇವತ್ತು. ಅದಕ್ಕೆ ನಮ್ಮ ಮೇಲೆ ಈ ರೀತಿಯ ಪರಿಸ್ಥಿತಿ, ಈ ರೀತಿಯ ದಾಳಿಗಳಾಗ್ತಾ ಇದೆ ಅಂತ ಅನಿಸುತ್ತಾ? ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ಒಂದು ಬ್ರಹ್ಮಾಂಡ ಪುರಾಣದ ವಾಕ್ಯ ಇದು. ಸುಪ್ರಸಿದ್ಧವಾದ ವೆಂಕಟೇಶ ದೇವರನ್ನ ಸ್ತುತಿಸುವ ಉಪಕ್ರಮದಲ್ಲಿ ಇರತಕ್ಕಂತಹ ಒಂದು ಆಧಾರ ಅಂತ ಕೂಡ ಇದನ್ನ ನಾವು ಕರೀಬಹುದು. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದ್ರೆ
ಇವಾಗ ಮಾಮೂಲಾಗಿ ಹೇಗಿರುತ್ತೆ ಪ್ರೋಗ್ರಾಮ್ಗಳು, ಚರ್ಚೆಗಳು ಹೇಗಿರ್ತದೆ ಅಂದ್ರೆ, ನೀವು ಆಂಕರ್ಗಳು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ನಾವು ನಿಮ್ಗೆ ಉತ್ತರ ಕೊಡ್ತಾ ಹೋಗ್ತೀವಿ. ಆದ್ರೆ ನಾವೊಂದ್ ಸ್ವಲ್ಪ ಪ್ರಶ್ನೆ ಮಾಡ್ಬೇಕಾಗಿದೆ ಇವಾಗ ನಿಮ್ಮ ಮುಖಾಂತರವಾಗಿ ಸಮಾಜಕ್ಕೆ. ನೀವು ಸುಪ್ರಸಿದ್ಧವಾದಂತಹ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಾನು ಒಬ್ಬ ವೈದಿಕ, ನಾನು ಒಂದು ಗುರುಕುಲದಲ್ಲಿ ವೇದಾಧ್ಯಯನವನ್ನ ಮಾಡಿದ್ದೇನೆ, ನನಗೆ ನೀವು ಡಾಕ್ಟರ್ ಆಗಿರೋಕ್ ಬಿಡ್ತೀರಾ ಅಂತ ಮೊದಲೇ ಪ್ರಶ್ನೆ ನಿಮಗೆ. ಈ ತರ ಮಾಡ್ಬೋದಾ? ಆಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳ್ತಾರೆ. ಬೇಕಾನೆ. ನನ್ನನ್ನ ನೀವು ಡಾಕ್ಟರ್ ಆಗಿರೋದಕ್ಕೆ ಬಿಡೋದಿಲ್ಲ ಅಂದ ಮೇಲೆ ನನ್ನನ್ನ ನೀವು ಆಪರೇಷನ್ ಮಾಡೋಕ್ ಬಿಡ್ತೀರಾ ಅಲ್ಲಿ? ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ. ಹಾಗೆ ಕಲಬೆರಕೆ ಅನ್ನೋದು ಕೇವಲ ಲಡ್ಡುವಿನ ತುಪ್ಪದಲ್ಲಿ ಅಲ್ಲದೇನೆ ಇಡೀ ಸಂಪೂರ್ಣ ಆಡಳಿತ ಮಂಡಳಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಈ ಕಲಬೆರಕೆ. ಮತ್ತು ಒಂದು ಹಣದ ದಾಹ, ಕಲಿಯ ಪ್ರಭಾವ ಅಂತ ಕರಿತೀವಿ. ಕೇವಲ ಹಣ 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 ಹಣಕ್ಕಾಗಿ ನಿಂತ್ಕೊಂಡ್ಬಿಟ್ಟಿದೆ ಸಂಪೂರ್ಣ TTD ಅಂತ ನಾವು ಹೇಳ್ಬಹುದು. ಅದು ಸರ್ಕಾರಗಳ ಬದಲಾವಣೆ ಆದಾಗ TTDಯ ಮ್ಯಾನೇಜ್ಮೆಂಟ್ ಕೂಡ ಬದಲಾವಣೆ ಆಗ್ತದೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದೇನು ಅಂತಂದ್ರೆ, ಪ್ರಪ್ರಥಮವಾಗಿ ಎಲ್ಲಿ ಉಗಮ ಸ್ಥಾನ ಇದೆ, ಈ ಅನ್ಯಾಯಗಳು ಅಕ್ರಮಗಳು ನಡೆಯುವುದಕ್ಕೆ ಯಾವುದು ಮೂಲ, ಅದನ್ನ ಸರಿಪಡಿಸುವ ಒಂದು ವ್ಯವಸ್ಥೆಯ ಬಗ್ಗೆ ಮಾತನಾಡುವುದಾದರೆ ಈ ಚರ್ಚೆಗೆ ಒಂದು ಲಾಭ ಇರ್ತದೆ. ಕಾರಣ ಏನು ಅಂತಂದ್ರೆ, ಈ TTDಯಲ್ಲಿ ಅಲ್ಲಿ ಇರ್ತಕ್ಕಂತಹ 2 ವಿಧವಾದಂತಹ ವಿಭಾಗಗಳ ಒಂದು ಆಡಳಿತ ಇದೆ. ಯಾವಾಗಲೂ ಅಲ್ಲೇ ಸ್ಥಿರವಾಗಿದ್ದು ನಡೆಸ್ತಕ್ಕಂಥವರು, ಮತ್ತು ಇನ್ನೊಂದು ರೀತಿಯಲ್ಲಿ ಒಂದು ಬೋರ್ಡ್ ಅನ್ನ ಫಾರ್ಮ್ ಮಾಡ್ತಾರೆ. ಯಾವಾಗ ಅಂದ್ರೆ, ಒಂದು ಮಂಡಳಿಯನ್ನ, ಹೊಸ ಗೌರ್ಮೆಂಟ್ಗಳು ಬಂದಾಗ ಅಲ್ಲಿ ಮಂಡಳಿಯ ಒಂದು ನಿರ್ಮಾಣ ಅಂತಕ್ಕಂತಹದ್ದು ಕೂಡ ಆಗ್ತದೆ. ಅಲ್ಲಿ ಇರ್ತಕ್ಕಂತಹ ಇವತ್ತು ನಮಗೆ ಮುಖ್ಯ ಆರೋಪ ಬಂದಿರೋದು ಯಾರ ಮೇಲೆ ಹೇಳಿ ನೋಡೋಣ? ಅಲ್ಲಿ ಹಳೆಯ ಚೇರ್ಮನ್ ಅವ್ರ ಮೇಲೆ ಬಂದಿರತಕ್ಕಂತಹದ್ದು ಮುಖ್ಯ ಆರೋಪ. ಹೌದೋ ಇಲ್ವೋ? ಹೌದು. ಆ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ಬೋರ್ಡ್ ಮೆಂಬರ್ ಅಂತ ಆಗುವವರಿಗೆ ನೀವು ಹೇಗೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಒಬ್ಬ ಗುರುಕುಲದಲ್ಲಿ ವೇದಾಧ್ಯಯನವನ್ನ ಮಾಡಿಕೊಂಡು ಬಂದವನಿಗೆ, ಶಾಸ್ತ್ರಾಧ್ಯಯನವನ್ನ ಮಾಡಿಕೊಂಡು ಬಂದವನಿಗೆ, ಗುರುಕುಲದಲ್ಲಿ ಮಾಡಿದಂತಹವನಿಗೆ ಆಸ್ಪತ್ರೆಯಲ್ಲಿ ನೀವು ವೈದ್ಯನಾಗಿ ಚಿಕಿತ್ಸೆ ಮಾಡ್ಲಿಕ್ಕೆ ಯಾವುದೇ ವಿಧವಾದಕ್ಕಂತಹ ಅವಕಾಶಗಳನ್ನ ಕೊಡೋದಿಲ್ಲ ಅಂದ ಮೇಲೆ, ದೇವಸ್ಥಾನದಲ್ಲಿ ಅಭಿವೃದ್ಧಿ ಮಂಡಳಿ, ನಿಗಮ ಮಂಡಳಿಗಳು ನಿರ್ಮಾಣವಾಗುವಾಗ ಅಲ್ಲಿ ಸದಸ್ಯರಿಗೆ ಅಂದ್ರೆ ಬೋರ್ಡ್ ಮೆಂಬರ್ಸ್ ಅಥವಾ ಡೈರೆಕ್ಟರ್ಸ್ ಅಥವಾ ಚೇರ್ಮನ್ಸ್ ಏನಿರ್ತಾರೆ, ಅವರಿಗೆ ಇದು ದೇವಸ್ಥಾನವಾದ್ದರಿಂದ ಇಲ್ಲಿ ಧಾರ್ಮಿಕತೆಯ ಬಗ್ಗೆ ಜ್ಞಾನ ಇಲ್ಲದೆ ಇರೋರನ್ನ ಕರೆದುಕೊಂಡು ಬಂದು ನೀವು ಚೇರ್ಮನ್ ಮಾಡ್ತೀರಿ. ಮೊದಲೇದಾಗಿ ಅಂಥವರನ್ನ ಸದಸ್ಯರನ್ನಾಗಿ ಮಾಡ್ಕೊಳ್ತೀರಿ, ಅವುಗಳನ್ನ ಹಣಕ್ಕೆ ಇಟ್ಟು ಮಾರ್ತಾ ಇದ್ದೀರಿ. ಸದಸ್ಯರ ಒಂದು ಹುದ್ದೆಗಳನ್ನ, ಆ ಸ್ಥಾನಮಾನಗಳನ್ನೆಲ್ಲ ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಎಷ್ಟೋ ಹಣಗಳಿಗೆ ಮಾರಾಟ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ಯಾವುದು? ಸದಸ್ಯತ್ವದ ಸ್ಥಾನಗಳು. ಅಂತಹ ಸದಸ್ಯರು ಬಂದಾಗ ಅವರಿಗೆ ತಪ್ಪು ಮತ್ತು ಸರಿಯ ಅರಿವು ಧಾರ್ಮಿಕ ತರಹದಿಯಲ್ಲಿ ಹೇಗೆ ಆಗೋಕ್ ಸಾಧ್ಯ ಆಗುತ್ತೆ? ಅದೇ ಆಗೋದಿಲ್ಲ.